Hello everyone, welcome to the class. In our today's class, we are going to continue the lesson Aruna Asaf Ali, the Great Patriot. ಇವತ್ತಿನ ಒಂದು ಕ್ಲಾಸ್ ಒಳಗೆ ನಾವು ಅರುಣಾ ಅಸಫ್ ಅಲಿ ದ ಗ್ರೇಟ್ ಪೆಟ್ರಿಯಾಟ್ ಅನ್ನೋ ಒಂದು ಪಾಠವನ್ನು ಮುಂದುವರಿಸೋಣಂತ. ಇನ್ ಆರ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸೀನ್ ದಟ್ ಅರುಣಾ ಅಸಫ್ ಅಲಿ ಶಿ ಬಿಲಾಂಗ್ಸ್ ಟು ಅ ಬೆಂಗಾಲಿ ಫ್ಯಾಮಿಲಿ, ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ, ಆ್ಯಂಡ್ ಶಿ ಮ್ಯಾರೀಸ್ Aruna Asaf Ali and she becomes Aruna Asaf Ali. At the age of 19, so she broke the conventions and she married to Asaf Ali and she joined the freedom struggle. She joined the freedom movement. Once what happens means during the salt satyagraha, so she was caught and she was imprisoned. While other prisoners were released, she was not released until some people, so they made a agitation to help that Aruna Asaf Ali. Afterwards what happens means, so once again she was caught in Delhi jail. She was there and she saw there in Delhi jail the prisoners were treated very cruelly. So that's why she raised her voice and she was on a hunger strike. By seeing this, the other peoples, they tried to help our Aruna Asaf Ali. Because of that, the Britishers who were there, so they accepted the demand of Aruna Asaf Ali, but they transferred her to Ambala jail. And when she was there in Ambala jail, so she was confined to a solitary confinement. She was confined to a single room where with her no one was there. And after this incident, so she left the freedom struggle for 10 years. So she didn't took any action regarding the freedom struggle. Afterwards what happens means, once during the Quit India movement, so that Aruna Asaf Ali, so she talks about she attends a meeting in Bombay session, and there they have planned the hoist of tricolor flag on Gowalia Tank Maidan, and British got this news and they arrested the protesters, they arrested the Indians. Then what happens, it is explained in our today's class. We will see it. ನೋಡ್ರಿ, ಲಾಸ್ಟ್ ಕ್ಲಾಸ್ ಒಳಗೆ ನಾವು ಅರುಣಾ ಅಸಫ್ ಅಲಿ ಗ್ರೇಟ್ ಪೆಟ್ರಿಯಾಟ್ ಬಗ್ಗೆನ ನೋಡಿದ್ವಿ. ನಾವು ಅವರು ಅರುಣಾ ಅಸಫ್ ಅಲಿ ಅನ್ನೋರು ಒಂದು ಗ್ರೇಟ್ ಫ್ರೀಡಮ್ ಸ್ಟ್ರಗ್ಲರ್ ಅಂತ ಹೇಳ್ಬೋದು, ಸ್ವತಂತ್ರಕ್ಕೆ ಹೋರಾಟ ಮಾಡಿದವರು ಅಂತ ಹೇಳ್ಬೋದು. ಇವರು ಬೆಂಗಾಲಿ ಫ್ಯಾಮಿಲಿಯಿಂದ ಬಂದವರು, ಹಿಂದೂ ಆರ್ಥೋಡಾಕ್ಸ್ ಫ್ಯಾಮಿಲಿದವರು. ಇವರು ಕೇವಲ 19 ವರ್ಷದವ್ರು ಇರ್ತಾರೆ. ಅವಾಗ ತಮ್ಮ ಸೀನಿಯರ್ ಆಗಿರುವಂಥ ಅಸಫ್ ಅಲಿ ಜೋಡಿ ಮದ್ವೆ ಮಾಡ್ತಾರೆ. ಮದ್ವೆ ಮಾಡ್ಕೊಂಡ ನಂತರ ಅವರು ಫ್ರೀಡಮ್ ಸ್ಟ್ರಗಲ್ ಒಳಗೆ ಭಾಗವಹಿಸ್ತಾರೆ. ಸತ್ಯಾಗ್ರಹದ ಒಂದು ಸಮಯದೊಳಗೆ ಸಾಲ್ಟ್ ಸತ್ಯಾಗ್ರಹ ಏನು ನಡೀತಾ ಇರುತ್ತಲ್ಲ, ಅವಾಗ ಇವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿದಾಗ ಕೆಲವು ತಿಂಗಳುಗಳ ಆದ ನಂತರ ಇವ್ರಿಗೆ 1 ವರ್ಷದ ಶಿಕ್ಷೆ ಸಿಗುತ್ತೆ. ಕೆಲವು ತಿಂಗಳು ಆದ ನಂತರ ಸ್ವಲ್ಪ ಜನರನ್ನು ಬ್ರಿಟಿಷ್ ಗೌರ್ಮೆಂಟ್ ರಿಲೀಸ್ ಮಾಡುತ್ತೆ, ಫ್ರೀ ಮಾಡುತ್ತೆ. ಆದರೆ ಅರುಣಾ ಅಸಫ್ ಅಲಿಗೆ ಫ್ರೀ ಮಾಡೋದಿಲ್ಲ. ಸೊ ಆವಾಗ ಇನ್ನು ಬೇರೆ ಪ್ರೊಟೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದ್ರೆ, ಅರುಣಾ ಅಸಫ್ ಅಲಿಯನ್ನು ಬಿಡ್ರಿ ಅಂಥೇಳಿ ಸ್ಟ್ರೈಕ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಅವಾಗ ಅರುಣಾ ಅಸಫ್ ಅಲಿಯನ್ನು ಬಿಡ್ತಾರೆ. ಮತ್ತೊಮ್ಮೆ ಏನಾಗುತ್ತಂದ್ರೆ ಡೆಲ್ಲಿ ಜೈಲ್ ಒಳಗೆ ಇವ್ರನ್ನ ಇಡ್ತಾರೆ ಅರುಣಾ ಅಸಫ್ ಅಲಿಗೆ. ಅರುಣಾ ಅಸಫ್ ಅಲಿ ಆ ಡೆಲ್ಲಿ ಜೈಲ್ ಒಳಗಿದ್ದಾಗ ಆ ಇಂಡಿಯನ್ ಪ್ರೊಟೆಸ್ಟರ್ಸ್ ಯಾರಿದ್ರಲ್ಲ, ಇಂಡಿಯನ್ ಪೊಲಿಟಿಷಿಯನ್ಸ್, ಸ್ವತಂತ್ರ ಹೋರಾಟಗಾರರು ಯಾರಿದ್ರಲ್ಲ ಭಾರತೀಯರು, ಅವ್ರ ಮೇಲೆ ನಡೆಯುವಂಥ ಒಂದು ಪನಿಷ್ಮೆಂಟ್ ನೋಡ್ತಾರೆ, ಅವ್ರನ್ನ ಟ್ರೀಟ್ ಮಾಡುವಂಥದ್ದನ್ನು ನೋಡ್ತಾರೆ. ಬ್ರಿಟಿಷರು ಅತಿ ಕ್ರೂರತೆಯಿಂದ ಆ ಇಂಡಿಯನ್ಸನ್ನು ಟ್ರೀಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅರುಣಾ ಅಸಫ್ ಅಲಿ ಜೈಲಲ್ಲೇ ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ಅವರು ಅಲ್ಲೇ ತನ್ನ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟ್ರೈಕನ್ನು ಸ್ಟಾರ್ಟ್ ಮಾಡಿದಾಗ ಆ ಬ್ರಿಟಿಷ್ ಜೈಲರ್ಸ್ ಇವರು ಕೇಳಿರುವಂಥ ಡಿಮಾಂಡ್ಗಳೇನಿರ್ತಾವಲ್ಲ ಅದನ್ನು ಒಪ್ತಾರೆ. ಆದರೆ ಒಪ್ಪಿದ ನಂತರ ಆ ಅರುಣಾ ಅಸಫ್ ಅಲಿ ಅವ್ರನ್ನ ಡೆಲ್ಲಿ ಜೈಲ್ ಬಿಟ್ಟು ಅಂಬಾಲಾ ಜೈಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಬಾಲಾ ಜೈಲ್ ಒಳಗೆ ಇವ್ರನ್ನ ಇಡ್ತಾರೆ. ಅದು ಕೇವಲ ಒಬ್ಬರೇ ಒಂದು ರೂಮಲ್ಲಿ ಇರಬೇಕು ಅಂಥ ಒಂದು ಜೈಲ್ ಒಳಗೆ ಅರುಣಾ ಅಸಫ್ ಅಲಿಗೆ ಹಾಕ್ತಾರೆ. ಈ ಒಂದು ಇನ್ಸಿಡೆಂಟ್ ಆದ ನಂತರ ಏನಾಗುತ್ತಂದ್ರೆ ಅರುಣಾ ಅಸಫ್ ಅಲಿ 10 ವರ್ಷ ಕಾಲ ಮತ್ತು ಯಾವುದೇ ಫ್ರೀಡಮ್ ಮೂಮೆಂಟ್ ಒಳಗೆ ಅವರು ಭಾಗವಹಿಸೋದಿಲ್ಲ, ಫ್ರೀಡಮ್ ಸ್ಟ್ರಗಲಲ್ಲಿ ತಮ್ಮ ಭಾಗವನ್ನು ತಗೊಳ್ಳೋದಿಲ್ಲ ಅವರು. ಆಮೇಲೆ ಅದಾದ ನಂತರ ಏನಾಗುತ್ತಂದ್ರೆ ಒಮ್ಮೆ ತನ್ನ ಹಸ್ಬೆಂಡ್ ಜೋಡಿ ಅಸಫ್ ಅಲಿ ಜೋಡಿ ಅವರು ಬಾಂಬೆ ಕಾಂಗ್ರೆಸ್ ಸೆಷನನ್ನು ಅಟೆಂಡ್ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಭಾರತೀಯ ಸ್ವತಂತ್ರ ಹೋರಾಟಗಾರರು ಏನಿರ್ತಾರಲ್ಲ, ಅವರು ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಆ ಪ್ಲ್ಯಾನ್ ಏನಂತಂದ್ರೆ ಗ್ವಾಲಿಯಾ ಮೈದಾನ್ ಟ್ಯಾಂಕ್
ಅನ್ನೋ ಒಂದು ಸ್ಥಳ ಇದೆಯಲ್ಲ, ಅಲ್ಲಿ ನಾವು ನಮ್ಮ ದೇಶದ ತಿರಂಗ ಅಂತ ಏನು ಹೇಳ್ತೀವಲ್ಲ, ಫ್ಲ್ಯಾಗ್, ಅದನ್ನು ನಾವು ಹಾಯ್ಸ್ಟ್ ಮಾಡೋಣ ಅಂತ ಹೇಳ್ತಾರೆ. ಆದರೆ ಬ್ರಿಟಿಷರಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಅವ್ರಿಗೆ ಈ ಒಂದು ಸುದ್ದಿ ತಿಳಿದು ಬರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಭಾರತೀಯರನ್ನು ಅರೆಸ್ಟ್ ಮಾಡ್ತಾರೆ. ಯಾರ್ಯಾರು ಈ ಪ್ಲ್ಯಾನ್ ಮಾಡಿರ್ತಾರಲ್ಲ ಅಂಥವ್ರನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾದರೆ ಅದು ಅರೆಸ್ಟ್ ಮಾಡಿದ ನಂತರ ಏನಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ನಾವು ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ after that arrest, who has been arrested in this chapter. Open page number 162. So she described in her words regarding that arrest. ಆ ಅರೆಸ್ಟ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಮಾತಿನಲ್ಲಿ ಅವರು ವಿವರಿಸಿದ್ದಾರೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. My husband and I were not in the least surprised when in the early hours of August 9th, the police knocked on the door of the flat where we were staying. When they announced Asaf Sahib's arrest, I asked, what about me? So here, when the British, they came to know about the hoisting of tricolor flag, so they started to arrest Indian protesters, Indian freedom strugglers. So now here, policeman, he also came to the house of Asaf Ali. What he does there, let us see. ಆ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇರ್ತಾರಲ್ಲ, ತಮ್ಮ ಪ್ಲ್ಯಾನನ್ನು ವಿಫಲ ಆಗಿಬಿಡುತ್ತೆ. ಅವಾಗ ಅಸಫ್ ಅವ್ರ ಮನೆಗೆ ಕೆಲವು ಪೊಲೀಸ್ ಮೆನ್ ಬರ್ತಾರೆ. ಹಾಗಾದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ. My husband and I were not in the least surprised when in the early hours of the August 9th, the police knocked on the door of the flat where we were staying. So I and my husband, we were not shocked that we know that police would come and even they can arrest us also, and there was a knock at the door and they came to our flat. ನೋಡ್ರಿ, ನಮ್ಗೆ ಆಶ್ಚರ್ಯ ಆಗಲಿಲ್ಲ. ಯಾಕಂತಂದ್ರೆ ನಮ್ಗೆ ತಿಳಿದು ಬಂದಿತ್ತು ಬ್ರಿಟಿಷರಿಗೆ ನಾವು ಮಾಡುವಂಥ ಒಂದು ಪ್ಲ್ಯಾನ್ ಗೊತ್ತಾಗಿದೆ. ಸೊ ಹಾಗಾಗಿ ಅವರು ಯಾವುದೇ ರೀತಿಯಿಂದ ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಿರಬಹುದು ಅಂತ ನಮ್ಗೆ ಗೊತ್ತಿತ್ತು. ಹಾಗಾಗಿ ನಮ್ಮ ಮನೆಗೆ 9th August ಏನಿದೆಯಲ್ಲ, ಅವಾಗ ನಮ್ಮ ಮನೆಗೆ ನಾಕ್ ಮಾಡ್ತಾರೆ, ಪೊಲೀಸರು ಬರ್ತಾರೆ ನಮ್ಮ ಮನೆಗೆ. ಬಂದು ಏನು ಕೇಳ್ತಾರೆ ಅವರು ಅನ್ನೋದನ್ನು ನೋಡೋಣ. ವೆನ್ ದೇ ಅನೌನ್ಸ್ಡ್ Asaf Sahib's arrest, I asked, what about me? The policemen, they came and they said that we are here to arrest Asaf Sahib. Then this Aruna, she asked, then what about me? So would you arrest me also or not? She asked a question. ನೋಡ್ರಿ, ಅಸಫ್ ಅವ್ರ ಮನೆಗೆ ಬರ್ತಾರೆ, ಬಾಗಿಲವನ್ನು ನಾಕ್ ಮಾಡ್ತಾರೆ. ನಾಕ್ ಮಾಡಿದ ತಕ್ಷಣ ಬಾಗಿಲವನ್ನು ಓಪನ್ ಮಾಡಿದಾಗ ಅರುಣ ಕೇಳ್ತಾರೆ, ಸೊ ಎದಕ್ಕೆ ಬಂದಿರಿ ಇಲ್ಲಿ ಅಂದಾಗ, ನಾವು ಅಸಫ್ ಸಾಹೇಬ್ರನ್ನು ಬಂಧಿಸಬೇಕಂತ ಹೇಳಿ ಬಂದೀವಿ, ಅವ್ರದ್ದು ಅರೆಸ್ಟ್ ವಾರೆಂಟ್ ಇದೆ, ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಅರುಣ ಕೇಳ್ತಾರೆ, ಬರೀ ನನ್ನ ಹಸ್ಬೆಂಡ್ ಅರೆಸ್ಟ್ ವಾರೆಂಟ್ ಅಷ್ಟೇ ಇದೆನಾ, ಅವ್ರನ್ನ ಅಷ್ಟೇ ಅರೆಸ್ಟ್ ಮಾಡ್ತೀರಿ, ಹಾಗಾದರೆ ನನಗೂ ಅರೆಸ್ಟ್ ಮಾಡ್ತೀರಾ ನೀವು, ನನ್ನ ಅರೆಸ್ಟ್ ವಾರೆಂಟ್ನೂ ಇದೇನಾ ಅಂಥೇಳಿ ಅರುಣ ಅಸಫ್ ಅಲಿ ಪ್ರಶ್ನೆ ಮಾಡ್ತಾರೆ. ದೇರ್ ವಾಸ್ ನೋ ವಾರೆಂಟ್ ಫಾರ್ ಯು ಮ್ಯಾಮ್, ಐ ವಾಸ್ ಟೋಲ್ಡ್. ಸೊ ದ ಪೊಲೀಸ್ಮೆನ್ ಹೂ ವೇರ್ ದೇರ್, ದೇ ಸೆಡ್ ದಟ್ ದೇರ್ ವಾಸ್ ನೋ ಅರೆಸ್ಟ್ ವಾರೆಂಟ್ ಫಾರ್ ಯು ಮ್ಯಾಮ್. ನೋಡ್ರಿ, ಆ ಪೊಲೀಸರು ಏನು ಬಂದಿದ್ರಲ್ಲ ಅವ್ರು ಹೇಳ್ತಾರೆ, ನಿಮ್ಮ ಹೆಸರ್ಲಿಂತ್ರ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲ, ಕೇವಲ ನಿಮ್ಮ ಹಸ್ಬೆಂಡ್ ಹೆಸರ್ಲಿಂತ್ರ ಇದೆ ಅರೆಸ್ಟ್ ವಾರೆಂಟ್, ಇವರನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಹೇಳ್ತಾರೆ. I pursued the British sergeant who had come in a taxi with a couple of policemen to let me accompany them to the railway station to see off my husband. Dawn was about to break and there was a cordon around Victoria premises to keep crowds at bay. As I walked along the platform, I saw Maulana Azad sitting at a window in a compartment of special train and stopped to talk to them. As Congress President, he was unfurled the tricolor at a public gathering at Gowalia Tank Maidan at 8 a.m. I made up my mind on an impulse, I am going there. So here she pleaded to British sergeant and she asked him to take me to the station. I want to see off my husband. There she meets Maulana Azad and what's going on, we will see. Nodri, ಆ ಒಂದು ಅರೆಸ್ಟ್ ಆದ ನಂತರ ಅವ್ರ ಹಸ್ಬೆಂಡ್ ಅರೆಸ್ಟ್ ಮಾಡೋಕೆ ಏನು ಪೊಲೀಸರು ಬಂದಿರ್ತಾರಲ್ಲ, ಅವಾಗ ಅರುಣಾ ಅಸಫ್ ಅಲಿ, ನಾನು ಬರ್ತೀನಿ ನನ್ನ ಹಸ್ಬೆಂಡ್ ಜೋಡಿ ಸ್ಟೇಷನ್ ತನ ಅಂತ ಹೇಳ್ತಾರೆ. ಅಲ್ಲಿ ಆ ಸ್ಟೇಷನಲ್ಲಿ ಅವರು ಮೌಲಾನಾ ಆಜಾದ್ ಜೋಡಿ ಭೇಟಿ ಆಗ್ತಾರೆ. ಅವಾಗ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ.
I persuaded the British sergeant who had come in a taxi with a couple of policemen to let me accompany them to the railway station to see off my husband. So I pleaded the British sergeant who came with some policemen. I asked him, I pleaded him, I requested him to take me with my husband. I want to see off him to the station. ಅವರು ಆ ಬ್ರಿಟಿಷ್ ಸರ್ಜೆಂಟ್ ಯಾರು ಇರ್ತಾರಲ್ಲ, ಬ್ರಿಟಿಷ್ ಅಧಿಕಾರಿ ಅರೆಸ್ಟ್ ಮಾಡೋಕ್ಕೆ ಬಂದಿರುವಂಥ ಪೊಲೀಸ್ಮೆನ್ ಜೋಡಿ ಅವ್ರನ್ನ ಹೋಗಿ ಕೇಳ್ಕೋತಾರೆ, ನಾನು ನನ್ನ ಹಸ್ಬೆಂಡನ್ನು ಸ್ಟೇಷನ್ ತನಕ ಬಿಡಾಕೆ ಬರ್ತೀನಿ ಅಂಥೇಳಿ ಹೇಳಿದಾಗ ಆ ಸರ್ಜೆಂಟ್ ಒಪ್ತಾರ ಅನ್ನೋದನ್ನು ನಾವು ನೋಡೋಣ. Dawn was about to break and there was a cordon around Victoria premises to keep crowd at bay. So here what happens means it was about to sunlight, it was about to dawn at that time. So she saw that at Victoria premises there were barricades to keep the Indians, to keep the protesters out of that station. ನೋಡ್ರಿ, ಆ ವಿಕ್ಟೋರಿಯಾ ಟ್ರೆಮೈಸಸ್ ಅನ್ನುವಂಥ ಒಂದು ಸ್ಟೇಷನ್ ಏನಿದೆಯಲ್ಲ, ಅಲ್ಲಿ ಹೋಗಿ ನೋಡಿದಾಗ ಅರುಣಾ ಅಸಫ್ ಅಲಿಗೆ ಗೊತ್ತಾಗುತ್ತೆ, ಅಲ್ಲಿ ರೀಚ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ವಿಕ್ಟೋರಿಯಾ ಟ್ರೆಮೈಸಸ್ ಕಡೆ ಎಲ್ಲ ಕಡೆ ಬ್ಯಾರಿಗೇಡ್ಸನ್ನು ಹಾಕಿರ್ತಾರೆ. ಯಾಕಂತಂದ್ರೆ ಗೊಂದಲ ಮಾಡಿರುವಂಥ ಜನರು ಏನು ಬರ್ತಾರಲ್ಲ, ಅವರು ಗುಂಪು ಹಿಡಿದು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಅಂಥವ್ರನ್ನ ಇಲ್ಲಿಂದ ದೂರ ಇಡಬೇಕು ಅನ್ನೋಕೆ ಒಂದು ಬ್ಯಾರಿಗೇಡ್ಸನ್ನು ಆ ಸ್ಟೇಷನ್ ಕಡೆ ಹಾಕಿರ್ತಾರೆ. ಆಸ್ ಐ ವಾಕ್ಡ್ ಅಲಾಂಗ್ ದ ಪ್ಲಾಟ್ಫಾರ್ಮ್ I saw Maulana Azad sitting at a window in a compartment of special train. So when she was walking along the platform, she saw somebody. She saw Maulana Azad sitting in a compartment of a special train. ನೋಡ್ರಿ, ಒಂದು ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಅರುಣಾ ಅಸಫ್ ಅಲಿ ಹೋಗಬೇಕಾದ್ರೆ ಅವರು ಒಂದು ಸ್ಪೆಷಲ್ ಟ್ರೈನನ್ನು ನೋಡ್ತಾರೆ. ಆ ಟ್ರೈನಲ್ಲಿ ಒಂದು ವಿಂಡೋ ಕಡೆ ಕೂತಿರುವಂಥ ಮೌಲಾನಾ ಆಜಾದನ್ನು ನೋಡ್ತಾರೆ. ನೋಡಿ ಅವ್ರ ಕಡೆ ಹೋಗ್ತಾರೆ ಮಾತನಾಡಕ್ಕೆ. And stopped to talk him, and she goes there and she stopped there and she talked to Maulana Azad. ಆ ಕಂಪಾರ್ಟ್ಮೆಂಟ್ ಕಡೆ ಹೋಗ್ತಾರ, ಮೌಲಾನಾ ಆಜಾದರನ್ನು ನೋಡಿ ಅವ್ರ ಜೋಡಿ ಮಾತನಾಡ್ಬೇಕಂತ ಹೇಳಿ ಅಲ್ಲಿ ನಿಲ್ತಾರೆ. As Congress president, he was to unfurl the tricolor at the public gathering at Gowalia Tank Maidan at 8 a.m. So what happens means Maulana Azad was a president of Indian Congress and it was his duty to unfurl the tricolor flag on the Gowalia Tank Maidan and at the 8 a.m. So ಈಗ ಆ ಗೋವಾಲಿಯಾ ಮೈದಾನ್ ಟ್ಯಾಂಕ್ ಅಲ್ಲಿ ಈ ಟ್ರೈಕಲರ್ ಫ್ಲ್ಯಾಗ್, ನಮ್ಮ ಭಾರತದ ಫ್ಲ್ಯಾಗ್ ಏನಿದೆಯಲ್ಲ ಅದನ್ನು ಹಾಯ್ಸ್ಟ್ ಮಾಡುವಂಥ ಒಂದು ಕೆಲಸ ಯಾರ್ದಿತ್ತಂದ್ರೆ ಮೌಲಾನಾ ಆಜಾದ್ ಅವ್ರದ್ದಿತ್ತು. ಯಾಕಂತಂದ್ರೆ ಅವರು ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಆಗಿದ್ರು. ಸೊ ಅದು ಅವರು ಬಂದಿರುವಂಥ ಒಂದು ಕೆಲಸ ಏನಂತಂದ್ರೆ ಆ ಗೋವಾಲಿಯಾ ಮೈದಾನ್ ಟ್ಯಾಂಕ್ ಏನಿದೆಯಲ್ಲ, ಗೋವಾಲಿಯಾ ಟ್ಯಾಂಕ್ ಮೈದಾನ ಅಲ್ಲಿ ಬೆಳಿಗ್ಗೆ 8 ಗಂಟೆ ಇವರು ಆ ಫ್ಲ್ಯಾಗನ್ನು ಹಾರಿಸ್ಬೇಕಂತ ಇವ್ರದ್ದು ಡ್ಯೂಟಿ ಇತ್ತು. ಆದರೆ ಈಗ ಅವ್ರನ್ನೂ ಸಹಿತ ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಇಂಡಿಯನ್ ಪ್ರೊಟೆಸ್ಟ್ ಇನ್ನು ಮುಂದೆ ಏನಾಗುತ್ತೆ, ವಾಟ್ ವಿಲ್ ಬಿಕಮ್ ಆಫ್ ದಿಸ್ ಫ್ರೀಡಮ್ ಸ್ಟ್ರಗಲ್, ವಿ ವಿಲ್ ಸಿ ಇನ್ ಆರ್ ಟುಡೇಸ್ ಕ್ಲಾಸ್. ಸಿ, ಐ ಮೇಡ್ ಅಪ್ ಮೈ ಮೈಂಡ್ ಆನ್ ಆ್ಯನ್ ಇಂಪಲ್ಸ್, ಐ ಆಮ್ ಗೋಯಿಂಗ್ ದೇರ್. ಸಿ, when Aruna met Maulana Azad, when she talked to Maulana Azad, the president of Congress, so she comes to know that it was the duty of Mr. Maulana Azad to hoist the flag at Gowalia Tank Maidan at 8 a.m. But now he is not doing that. He is arrested. So that's why when she hears that, at that time what happens means this lady Aruna Asaf Ali with impulse she moves there and she tries to go there and she says that I am going there. ಇನ್ನು ಏನಾಗುತ್ತಂದ್ರೆ ಈ ಅರುಣಾ ಅಸಫ್ ಅಲಿ ಮೌಲಾನಾ ಆಜಾದ್ ಅವರ ಮಾತುಗಳನ್ನು ಕೇಳಿದಾಗ ಅವ್ರಿಗೆ ಎಲ್ಲೋ ಒಂದು ಜೋಶ್ ಬಂದುಬಿಡುತ್ತೆ, ಅವರಲ್ಲಿ ಆ ಒಂದು ಕರೇಜ್ ಬಂದುಬಿಡುತ್ತೆ. ಅವ್ರು ಹೇಳ್ತಾರೆ, ನಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರುವಂಥ ನೀವು, ನಿಮ್ಮ ಕರ್ತವ್ಯ ಇತ್ತದು, ನಿಮ್ಮ ಪಾಲಿಗೆ ಬಂದಿರುವಂಥ ಒಂದು ಕೆಲಸ ಆ ಟ್ರೈ ಕಲರ್ ಫ್ಲ್ಯಾಗನ್ನು ಹಾಯ್ಸ್ಟ್ ಮಾಡೋದು. ಆದರೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ನಾನು ಹೋಗ್ತೀನಿ ಆ ಗೋವಾಲಿಯಾ ಟ್ಯಾಂಕ್ ಮೈದಾನ ಕಡೆ ಹೋಗಿ ಆ ನಮ್ಮ ಟ್ರೈ ಕಲರ್ ಫ್ಲ್ಯಾಗನ್ನು ನಾನು ಹಾರಿಸ್ತೀನಿ ಅಂಥೇಳಿ ಅರುಣಾ ಹೋಗ್ತಾರೆ. This decision to stand in from Maulana Azad was the beginning of a chapter of heroism and unrest in the life of Aruna Asaf Ali. Her narrative proceeds. See here, what happens means
when she says that I am going there, I will go and I will hoist that flag, I will see that. So it was just the first step towards her heroism. Let us see, this decision to stand in for Maulana Azad was the beginning of a chapter of heroism and unrest in the life of Aruna Asaf Ali. So when she says that in your place I will go there, I will hoist that flag, so I will take care of that plan. So it was just the beginning of her life heroism, of her chapter of heroism and of her troubles in her life. ನೋಡ್ರಿ ಆ ಮೌಲಾನಾ ಆಜಾದ್ರನ್ನ ಹೆಲ್ಪ್ ಮಾಡಕ್ಕಂತ ಹೇಳಿ ಅರುಣಾ ಅಸಫ್ ಅಲಿ ಕೇಳ್ಕೊತಾರಲ್ಲ, ನಾ ಅಲ್ಲಿ ಹೋಗ್ತೀನಿ ಅಂತ ಏನು ಹೇಳ್ತಾರಲ್ಲ, ಅದು ಕೇವಲ ಮೊದಲನೇ ಮೆಟ್ಲ ಅಂತ ಹೇಳ್ಬೋದು. ಸೊ ಅವರು ಅಲ್ಲಿಂದ ತಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾರೆ, ತಮ್ಮ ಹೀರೋಯಿಸಮನ್ನು ತೋರಿಸ್ತಾರೆ. ಅಲ್ಲಿಂದ ಅವ್ರ ಜೀವನದೊಳಗೆ ಕಷ್ಟಗಳು ಸ್ಟಾರ್ಟ್ ಆಗ್ತಾವೆ. ಇನ್ನು her narrative proceeds. So now here what happens, let us see. Bhulabhai Desai's son Dhirubhai had come to the railway station and he drove me in his car to the Maidan. The meeting was declared illegal under section 144. A white-skinned sergeant gave 2 minutes for disperse. So here what happens means, Bhulabhai Desai's son Dhirubhai had come to the railway station. So here there was a Dhirubhai and he came to the railway station. Dhirubhai ಅನ್ನೋರು ಒಬ್ರು ಬಂದಿರ್ತಾರೆ ರೈಲ್ವೆ ಸ್ಟೇಷನ್ಗೆ. ಅವಾಗ ಅರುಣಾ ಅಸಫ್ ಅಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ. And he drove me in his car to the Maidan. And that Dhirubhai, he helped me to visit that Maidan, to go to the Maidan in his car. ನೋಡ್ರಿ ಆ ಧೀರುಬಾಯಿ ಏನು ಮಾಡ್ತಾರಂತಂದ್ರೆ ಅರುಣಾ ಅಸಫ್ ಅಲಿಯನ್ನು ಹೆಲ್ಪ್ ಮಾಡ್ತಾರೆ, ತಮ್ಮ ಕಾರ್ನಲ್ಲಿ ಅವ್ರನ್ನ ಆ ಮೈದಾನ್ ಕಡೆ ಬಿಟ್ಟು ಬರ್ತಾರೆ. The meeting was declared illegal under the section 144. So under the section of 144, the public gathering, the meeting, it was declared as illegal. ಆ ಗೋವಾಲಿಯಾ ಟ್ಯಾಂಕ್ ಮೈದಾನ ಕಡೆ ಏನು ಜನರು ಗುಂಪು ಕೂಡಿತ್ತಲ್ಲ, ಅದನ್ನು ಸೆಕ್ಷನ್ 144 ಪ್ರಕಾರ ಅದು ಇಲ್ಲೀಗಲ್ ಆಗಿದೆ ಅಂಥೇಳಿ ಡಿಕ್ಲೇರ್ ಮಾಡ್ತಾರೆ. A white-skinned sergeant gave 2 minutes for the crowd to disperse. So what happens means, a British sergeant, white-skinned in the sense, British sergeant, so he gave 2 minutes time to disperse from that place. ಆ ಜನರ ಗುಂಪು ಏನು ಕೂಡಿತ್ತಲ್ಲ ಪ್ರೊಟೆಸ್ಟ್ ಮಾಡೋಕೆ ಅಂತಂದು ಅವ್ರನ್ನ ಆ ಬ್ರಿಟಿಷ್ ಅಧಿಕಾರಿ ಯಾರಿದ್ದಾರಲ್ಲ, ಬ್ರಿಟಿಷ್ ಸರ್ಜೆಂಟ್, ಅವರು ಕೇವಲ 2 ನಿಮಿಷದ ಸಮಯವನ್ನು ಕೊಡ್ತಾರೆ. ಇಲ್ಲಿಂದ ನೀವೆಲ್ಲರೂ ಹೊರಡು ಹೋಗ್ರಿ ಅಂಥೇಳಿ ಹೇಳ್ತಾರೆ. I quickly scrambled up to the dais, announced to the people arrest of the leaders. See, I quickly scrambled. So now that lady Aruna Asaf Ali, she quickly moved to the dais and she pulled the wire, she pulled the rope to hoist the national flag. So and she announced that our Indians were arrested, Indian leaders were arrested. ನೋಡ್ರಿ ಈ ಬ್ರಿಟಿಷ್ ಸರ್ಜೆಂಟ್ 2 ನಿಮಿಷದ ಸಮಯನ ಕೊಡ್ತಾರಲ್ಲ, ಇಲ್ಲಿಂದ ಹೊರಡು ಹೋಗ್ರಿ, ಇಲ್ಲಿಂದ ಸರಿರಿ ಅಂತ ಹೇಳಿದಾಗ ಅರುಣಾ ಅಸಫ್ ಅಲಿ ಆ ಸ್ಟೇಜ್ ಕಡೆ ಹೋಗ್ತಾರೆ. ಸ್ಟೇಜ್ ಕಡೆ ಹೋಗಿ ಮೈಕನ್ನು ತೊಗೊಂಡು ಅವ್ರು ಮಾತನಾಡ್ತಾರೆ. ಆ ಮೈಕನ್ನು ತೊಗೊಂಡು ಹೇಳ್ತಾರೆ, ನಮ್ಮ ಭಾರತದ ಲೀಡರ್ಸ್, ಹೋರಾಟಗಾರರು ಯಾರದಾರಲ್ಲ ಅವ್ರನ್ನ ಬ್ರಿಟಿಷರು ಅರೆಸ್ಟ್ ಮಾಡಿದ್ದಾರೆ ಅಂಥೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ pulled the cord to hoist the national flag, and after announcing that she pulled the rope of that flag and the flag was hoisted. ನೋಡ್ರಿ ಅನೌನ್ಸ್ ಮಾಡಿದ ತಕ್ಷಣ ಅರುಣಾ ಅಸಫ್ ಅಲಿ ಏನು ಮಾಡ್ತಾರಂತಂದ್ರೆ ಟ್ರೈ ಕಲರ್ ಫ್ಲ್ಯಾಗ್ ಏನಿದೆಯಲ್ಲ ನಮ್ಮ ಭಾರತದ ಫ್ಲ್ಯಾಗ್, ಅದರದ್ದು ಹಗ್ಗವನ್ನು ಜಗ್ತಾರೆ. ಈಗ ಏನಾಗುತ್ತಂದ್ರೆ ಆ ಫ್ಲ್ಯಾಗ್ ಅದು ಗಾಳಿಯಲ್ಲಿ ಹಾರ್ತಾ ಇದೆ. ಇಟ್ ಈಸ್ ಹಾಯ್ಸ್ಟೆಡ್ ನಾವು. Hardly had the flag been unfurled when the police lobbed tear gas. So hardly means it was flied, but what happens means British policemen who were there, so they made something. What they did, let us see. ನೋಡ್ರಿ ಇನ್ನೇನು ಅವರ ರೋಪನ್ನು ಜಗ್ಗಿರ್ತಾರೆ, ಇನ್ನೇನು ಆ ಫ್ಲ್ಯಾಗ್ ಗಾಳಿಯಲ್ಲಿ ಹಾರ್ತಾ ಇರುತ್ತೆ, ಅವಾಗ ಬ್ರಿಟಿಷ್ ಪೊಲೀಸರು ಏನೋ ಒಂದು ಕೆಲಸವನ್ನು ಮಾಡ್ತಾರೆ. ಅದೇನು ಮಾಡ್ತಾರೆ ಅನ್ನೋದನ್ನು ನೋಡೋಣ. When the police lobbed tear gas shells into the crowd. So
what happens means the police, British police who were there, so they hit the tear gas shells in that crowd. ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷ್ ಪೊಲೀಸರು ಯಾರ್ಯಾರು ಇರ್ತಾರಲ್ಲ, ಜನ ಇಲ್ಲಿಂದ ಹೋಗ್ತಾನೇ ಇಲ್ಲ ಅಂತಂದು ಆ ಗುಂಪನ್ನು ಸರ್ಸಾಕ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಟಿಯರ್ ಗ್ಯಾಸ್ ಅಂತ ಏನಿರುತ್ತಲ್ಲ ಅಂಥ ಟ್ಯೂಬ್ಸ್ಗಳನ್ನು ಕ್ರೌಡ್ನಲ್ಲಿ ಎಸಿತಾರೆ. ಅವಾಗ ಎಲ್ಲರೂ ಅಲ್ಲಿಂದ ಸರಿತಾರೆ ಏನಿಲ್ಲೋ ಅನ್ನೋದನ್ನು ನೋಡೋಣ. The men and women ran helter-skelter with tears streaming down their cheeks. So the men and women who were gathered, the crowd, so everyone was running here and there, helter and skelter. So there was tear in their eyes and it was coming down from their cheeks. Nodri, ಆ ಏನು ಟಿಯರ್ ಗ್ಯಾಸ್ ಬ್ರಿಟಿಷರು ಹಾಕಿರ್ತಾರಲ್ಲ ಅದರದ್ದು ಒಂದು ಪರಿಣಾಮ ಏನಾಗುತ್ತಂದ್ರೆ ಜನ ಅಲ್ಲಿ ಏನು ಗ್ಯಾದರ್ ಆಗಿರ್ತಾರ, ಕೂಡಿರ್ತಾರ, ಆ ಜನರ ಹಿಂದೆ ಅಲ್ಲಿ ಜನರು ಏನು ಮಾಡ್ತಾರೆ, ಅದು ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಅವ್ರು ಏನು ಮಾಡ್ತಾರೆ, ಅತ್ತಾಗಿತ್ತಾಗ ಓಡಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರ ಕಣ್ಣಲ್ಲಿ ಕಣ್ಣೀರಿರುತ್ತೆ. ಸೊ ಅದು ಅವ್ರ ಚೀಕ್ಸ್ಲಿಂತ್ರ ಕೆಳಗೆ ಇಳಿತಾನೇ ಇರುತ್ತೆ. The experience of that morning made me decide that I would not again tamely enter jail by offering satyagraha. So the experience whatever she had, because she got angry with that tear gas, and she says that the experience whatever I had in that morning I will never forget. Nodri, ಅರುಣಾ ಅಸಫ್ ಅಲಿ ಅವ್ರು ಹೇಳ್ತಾರೆ, ಆ ದಿನ ಬೆಳಿಗ್ಗೆ ಆ ಗೋವಾಲಿಯಾ ಟ್ಯಾಂಕ್ ಮೈದಾನಲ್ಲಿ ಏನು ಘಟನೆ ನಡೀತಲ್ಲ ಅದು ನನ್ನಲ್ಲಿ ಎಲ್ಲೋ ಒಂದು ಸಿಟ್ಟನ್ನು ತಂದಿದ್ದೆ. ಇನ್ಮ್ಯಾಗ್ಲಿಂತ್ರ ಆ ಎಕ್ಸ್ಪೀರಿಯನ್ಸ್ ನನ್ನ ಜೀವನದೊಳಗೆ ನಾ ಎಂದಿಗೂ ಮರೆಯಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಮಾಡ್ತಾರೆ ನೋಡ್ರಿ, ಮೇಡ್ ಮಿ ಡಿಸೈಡ್ ದಟ್ ಐ ವುಡ್ ನಾಟ್ ಗೋ ಅಗೇನ್ tamely enter jail by offering satyagraha. So it made me to be violent, and from now onwards I have decided that I will never enter a jail with a mild, with just by doing satyagraha I won't enter jail. I will protest, I will be violent, she says. ನೋಡ್ರಿ, ಅರುಣಾ ಅಸಫ್ ಅಲಿಗೆ ಆ ಟಿಯರ್ ಗ್ಯಾಸ್ ಹಾಕಿ ಬ್ರಿಟಿಷರ್ಲಿಂತ್ರ ಟಿಯರ್ ಗ್ಯಾಸ್ ಹಾಕಿರ್ತಾರಲ್ಲ ಆ ಜನ ಅತ್ತಾಗಿತ್ತಾಗ ಓಡಾಡೋದು ಅದನ್ನೆಲ್ಲ ನೋಡಿ ಸಿಟ್ಟು ಬರುತ್ತೆ, ಅವರಲ್ಲಿ ಒಂದು ಸಿಟ್ಟು ತುಂಬಿರುತ್ತೆ. ಅವಾಗ ಅವ್ರು ಹೇಳ್ತಾರೆ, ಇನ್ಮ್ಯಾಗ್ಲಿಂತ್ರ ನಾನು ಪ್ರಮಾಣ ಮಾಡ್ತೀನಿ, ನಾನು ಡಿಸೈಡ್ ಮಾಡ್ತೀನಿ, ಎಂದಿಗೂ ಜೈಲನ್ನು ಸತ್ಯಾಗ್ರಹದ ಮೂಲಕ ನಾ ಜೈಲನ್ನು ಹೋಗಲ್ಲ, ಹಾಗೇ ಸುಮ್ಮನೆ ಹೋಗಲ್ಲ ನಾನು ಅಂಥೇಳಿ ಅವರಲ್ಲಿ ಆ ಸಿಟ್ಟು ಬಂದಿರುತ್ತೆ. Aruna's act of defense on August 9th virtually marked the start of the Quit India movement. She now became full-time activist in the movement, eventually going underground to avoid being arrested. She became the editor of Inqilab, the monthly magazine for the Congress, along with Ram Manohar Lohia. Aruna's act of defense on August 9th virtually marked the start of Quit India movement. So whatever the act Aruna had made on August 9th, so it was the start of Quit India movement. ನೋಡ್ರಿ, ಆಗಸ್ಟ್ 9ರಂದು ಬೆಳಗ್ಗೆ ಅರುಣಾ ಅವರು ಏನು ಒಂದು ಆ್ಯಕ್ಟನ್ನು ಮಾಡಿದ್ದಾರೆ, ಆ ಕೆಲಸವನ್ನು ಏನು ಮಾಡಿದಾರಲ್ಲ ಅದು ಜಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟಿಂದ ಒಂದು ಬಿಗಿನಿಂಗ್ ಅಂಥೇಳಿ ಹೇಳ್ಬೋದು ನಾವು. She now became a full-time activist in the movement. So now she had a fire in herself and she is now full-time activist in that freedom struggle. ಅವರಲ್ಲಿ ಅವ್ರ ಮನಸ್ಸಲ್ಲಿ ಆ ಸಿಟ್ಟು ಎಂಥ ಯಾವ ರೀತಿ ತುಂಬಿತ್ತಂದರೆ ಸಮಯನ ನೋಡಲೇ ಇಲ್ಲ ಅವರು. ಸೊ ಹೇಗಾದರೂ ಮಾಡಿ ಭಾರತಕ್ಕೆ ನಾನು ಸ್ವತಂತ್ರ ತಂದುಕೊಡ್ಬೇಕು, ಭಾರತದ ಸ್ವತಂತ್ರ ಹೋರಾಟದಲ್ಲಿ ನಾನು ಒಂದು ಪಾತ್ರವನ್ನು ನಿರ್ವಹಿಸಬೇಕನ್ನೋ ಒಂದು ಸಿಟ್ಟು ಅರುಣಾನಲ್ಲಿ ಇತ್ತು. ಸೊ ಹಾಗಾಗಿ ಅವರು ತಮ್ಮ ಜೀವನದೊಳಗೆ ಆ ಎಲ್ಲ ಸಮಯ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಕೊಡ್ತಾರೆ. ಭಾರತ ಒಂದು ಫ್ರೀಡಮ್ ಸ್ಟ್ರಗಲಲ್ಲಿ ಅವರು ಪಾತ್ರವನ್ನು ತಗೋತಾರೆ. Eventually going underground to avoid being arrested. So she was activist and so she used to go underground because she had a fear that I should not be arrested now, because she has decided that I will not be arrested and I will not enter the jail by doing satyagraha. ನೋಡ್ರಿ, ಅರುಣಾ ಏನು ತಮ್ಮ ಪ್ರಮಾಣವನ್ನು ಮಾಡಿದ್ರು, ಅವ್ರೇನು ಡಿಸೈಡ್ ಮಾಡಿದ್ರಲ್ಲ ಅದೇ ರೀತಿ ಅವರು ಮುಂದುವರಿಸ್ತಾರೆ. ಅವ್ರು ಹೇಳ್ತಾರೆ, ಯಾವುದೇ ಒಂದು ಆ್ಯಕ್ಟಿವಿಟಿ ನಡೀತಂದ್ರೆ, ಯಾವುದೇ ಒಂದು ಘಟನೆ ನಡೀತಂದ್ರೆ, ಪ್ರೊಟೆಸ್ಟ್ ನಡೀತಂದ್ರೆ ಬ್ರಿಟಿಷರ ವಿರುದ್ಧ ಬ್ರಿಟಿಷರು ಏನು ಮಾಡ್ತಾರಂತಂದ್ರೆ ಭಾರತೀಯರನ್ನು ಜೈಲ್ ಒಳಗೆ ಹಾಕಕ್ಕಂಥೇಳಿ ಅರೆಸ್ಟ್ ಮಾಡಕ್ಕಂಥೇಳಿ ಬಂದಿರ್ತಾರೆ. ಅವಾಗ ಅರುಣಾ ಅವ್ರ ಕೈಗೆ ಸಿಗ್ಲಾರ್ದ ಅಂಡರ್ಗ್ರೌಂಡ್ ಆಗಿಬಿಡ್ತಾರಂತಂದ್ರೆ ಗುಪ್ತ ಮಾರ್ಗದೊಳಗೆ ಗುಪ್ತ ರೂಪದಲ್ಲಿ ಅವರು ಇರ್ತಾರೆ. ಅವಾಗ
ಏನಾಗುತ್ತಂದ್ರೆ ಅರುಣಾ ಡಿಸೈಡ್ ಮಾಡ್ತಾರೆ ಇನ್ಮ್ಯಾಗ್ಲಿಂತ ನಾನು ಜೈಲ್ಗೆ ಎಂದೂ ಹೋಗೋದಿಲ್ಲ, ಬ್ರಿಟಿಷರ ಕೈಯಲ್ಲಿ ನಾನು ಸಿಕ್ಕಾಕೊಳ್ಳೋದಿಲ್ಲ ಅಂಥೇಳಿ ಅರುಣಾ ಡಿಸೈಡ್ ಮಾಡ್ತಾರೆ. She became the editor of Inqilab, the monthly magazine for the Congress, along with Ram Manohar Lohia. So, she became the editor of Inqilab, a monthly magazine, and she entered that magazine and she helped Ram Manohar Lohia. ನೋಡ್ರಿ, ರಾಮ್ ಮನೋಹರ್ ಲೋಹಿಯಾ ಮತ್ತು ಅರುಣಾ ಅಸಫ್ ಅಲಿ ಇವರು ಇಬ್ಬರು ಕೂಡಿ ಏನು ಮಾಡ್ತಾರಂತಂದ್ರೆ ಇನ್ಕಲಾಬ್ ಅನ್ನೋ ಒಂದು ಪತ್ರಿಕೆಯನ್ನು ತರ್ತಾರೆ. ಆ ಇನ್ಕಲಾಬ್ ಪತ್ರಿಕೆ ಎಡಿಟರ್ ಆಗಿ ಇವರು ಅರುಣಾ ಅಸಫ್ ಅಲಿ ಕೆಲಸ ಮಾಡ್ತಾರೆ. ಅದು ಒಂದು ಮಂತ್ಲಿ ಮ್ಯಾಗ್ಝಿನ್ ಇತ್ತು. ಇನ್ 1944 issue of magazine, she advised freedom fighters not to allow any academic argument on questions like violence and non-violence to divert attention from the stern realities of the day. I want every student and youth to think and feel as soldiers of the nation that is to come. So in that magazine she said something, she argued something. What is that? Let us see. ಆ ಇನ್ಕಲಾಬ್ ಅನ್ನೋ ಒಂದು ಮ್ಯಾಗ್ಝಿನ್ನಲ್ಲಿ ಒಂದು ತಮ್ಮ ಮಾತುಗಳನ್ನು ಪ್ರಸ್ತಾಪನೆಯನ್ನು ಮಾಡ್ತಾರೆ. ಅದು ಏನು ಅನ್ನೋದನ್ನು ನಾವು ನೋಡೋಣ. ಇನ್ 1994 issue of magazine. So in 1994 she had an issue regarding that magazine. What is that? Let us see. 1994 ಅಲ್ಲಿ ಇವ್ರಿಗೆ ಒಂದು ಇಶ್ಯೂ ಆಗುತ್ತೆ. ಆ ಒಂದು ಟಾಪಿಕ್ ಮೇಲೆ ಇವ್ರು ಮಾತಾಡ್ತಾರೆ. ಅದು ಏನಂತಂದ್ರೆ she advised freedom fighters not to allow any academic arguments on questions like violence and non-violence to divert attention from the stern realities of the day. So she argued, she says that she asked the freedom fighters not to talk, not to have a debate, not to have a conversation regarding the violence and non-violence, regarding the moderates and extremists. So don't divert the mind of youth by the rare realities. So you have to bring what is there in reality in our magazine. So don't try to divert the youth by violence and non-violence. ಆ ಒಂದು ಇಶ್ಯೂ ಏನಾಗಿತ್ತಂದ್ರೆ ಅರುಣಾ ಅಸಫ್ ಅಲಿ ಆ ಮ್ಯಾಗ್ಝಿನಲ್ಲಿ ಬರೆಯುವಂಥ ಎಲ್ಲ ಪತ್ರಕಾರರ ಆಗಲಿ ಅಥವಾ ಫ್ರೀಡಮ್ ಫೈಟರ್ಸನ್ನು ಕರೆದು ಹೇಳ್ತಾರೆ. ಅವರು ಫ್ರೀಡಮ್ ಫೈಟರ್ಸ್ ಸ್ಟ್ರಗ್ಲರ್ಸನ್ನು ಕರೆದು ಹೇಳ್ತಾರೆ, ಹೋರಾಟಗಾರರನ್ನು ಕರೆದು ಹೇಳ್ತಾರೆ. ಏನಂತಂದ್ರೆ ನಾವೆಲ್ಲರೂ ಭಾರತಕ್ಕೆ ಸ್ವತಂತ್ರವನ್ನು ತರಬೇಕು, ಆದರೆ ಭಾರತದ ವೈಲೆನ್ಸ್ ಮತ್ತು ನಾನ್ ವೈಲೆನ್ಸ್ ಅಂತ ಏನಿದೆಯಲ್ಲ ಅದು ಹಿಂಸೆ ಮತ್ತು ಅಹಿಂಸದ ಬಗ್ಗೆ ಇದ್ರ ಮೇಲೆ ಚರ್ಚೆಯನ್ನು ಮಾಡೋದು ಬಿಟ್ಟು ನಾವು ಸತ್ಯ ಅಹಿಂಸೆ ಅಥವಾ ಹಿಂಸೆ ಅಹಿಂಸೆದ ಬಗ್ಗೆ ನಾವು ಮಾತಾಡಿದ್ವಿ ಅಂತಂದರೆ ಏನು ಮಾಡಕತ್ತೀವಿ ನಾವಿಲ್ಲಿ? ನಮ್ಮ ಯುವಕರನ್ನು ದಾರಿಯನ್ನು ತಪ್ಪಿಸಾಕತ್ತೀವಿ. ನಾವು ಯುವಕರನ್ನು ವೈಲೆನ್ಸ್ ಮತ್ತು ನಾನ್ ವೈಲೆನ್ಸ್ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಆ ವೈಲೆನ್ಸ್ ಮತ್ತು ನಾನ್ ವೈಲೆನ್ಸನ್ನು ಬಿಟ್ಟು ಯುವಕರಿಗೆ ಪ್ರಸ್ತುತ ದಿನಮಾನಗಳಲ್ಲಿ ಯಾವ ಪರಿಸ್ಥಿತಿ ಇದೆ, ಏನು ರಿಯಾಲಿಟಿ ಇದೆ ಅದನ್ನು ನಾವು ತೋರಿಸ್ಕೊಡ್ಬೇಕು ಅಂಥೇಳಿ ಅರುಣಾ ಕೇಳ್ಕೋತಾರೆ. I want every student and youth to think and feel as soldiers of the nation that is to come. So she says that I want each and every student, each and every youth to think as though he is a soldier and he has to sacrifice his life for the sake of India's freedom. ನೋಡ್ರಿ, ಅರುಣಾ ಕೇಳ್ಕೊತಾರ ಈ ಪತ್ರಿಕೆಯಲ್ಲಿಂದ್ರೆ ನಾವು ನಮ್ಮ ಯುವಕರನ್ನು ಮುಂದೆ ತರಬೇಕು, ಅವರಲ್ಲಿ ಆ ಒಂದು ಹೋರಾಟ ಮಾಡುವಂಥ ಒಂದು ಕಲ್ಪನೆಯನ್ನು ತರಬೇಕು, ಆ ಉತ್ಸಾಹವನ್ನು ತರಬೇಕು. ಸೊ ಹಾಗಾಗಿ ಯಾವುದೇ ಒಂದು ಆ ಹುಡುಗನೇ ಇರಲಿ, ವಿದ್ಯಾರ್ಥಿನಿಯರೇ ಇರಲಿ ಅಥವಾ ಯಾರೇ ಇರಲಿ, ಸೊ ಅವರನ್ನು ನಾವು ಅವ್ರ ಮನಸ್ಸಲ್ಲಿ ಏನು ತುಂಬಬೇಕಂತಂದ್ರೆ ಹೋರಾಟ ಮಾಡುವಂಥ ಒಂದು ಫೀಲಿಂಗ್ಸನ್ನು ತುಂಬಬೇಕು. ಅವರು ನಾವೇ ಸೋಲ್ಜರ್, ಈ ದೇಶದ ಸೋಲ್ಜರ್ಸ್ ಆಗಿದ್ದೀವಿ, ನಾವು ಹೇಗಾದರೂ ಮಾಡಿ ಭಾರತ ಮಾತೆಯನ್ನು ಫ್ರೀಡಮ್ ತರಬೇಕಂಥೇಳಿ ಅವ್ರ ಮನಸ್ಸಿನಲ್ಲಿ ಬರಬೇಕು. ಈ ರೀತಿ ನಾವು ಸೋಲ್ಜರ್ಸನ್ನು, ಈ ರೀತಿ ನಾವು ಯೂತನ್ನು ನಾವು ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು ಅಂಥೇಳಿ ಕೇಳ್ಕೊತಾಳೆ. In the meantime, the government announced a reward of rupees 5,000 for her capture. So in the same time, in the meanwhile, what happens means that government announced reward of 5,000 rupees. ನೋಡ್ರಿ, ಅದೇ ಸಮಯ ಏನಾಗುತ್ತಂದ್ರೆ ಈ ಅರುಣಾ ಅಸಫ್ ಅಲಿಯ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನೋಡಿ ಈ ಅರುಣಾ ಅಸಫ್ ಅಲಿ ಏನು ಮಾಡ್ತಾ ಇದ್ದಾರೆ? ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರನ್ನು ಅರೆಸ್ಟ್ ಮಾಡಬೇಕು ಅಂತಂದು ಆ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡುತ್ತಂದ್ರೆ 5,000 ರೂಪಾಯಿದ ಬಹುಮಾನವನ್ನು ಇಡುತ್ತೆ, ಅವ್ರ ಮೇಲೆ ರಿವಾರ್ಡನ್ನು ಇಡುತ್ತೆ.
for her capture. So if anyone captures that Aruna Asaf Ali, then he will get 5,000 reward. ನೋಡ್ರಿ ಯಾರಾದ್ರೂ ಅರುಣಾ ಅಸಫ್ ಅಲಿಯನ್ನು ಹಿಡಿದ್ರಂತಂದ್ರೆ ಅವ್ರಿಗೆ 5,000 ರೂಪಾಯಿದ ಬಹುಮಾನ ಸಿಗುತ್ತಾ ಅಂತ ಹೇಳ್ತಾರೆ. She became ill and on hearing this Gandhiji advised her to surrender. So at that time that Aruna Asaf Ali, she becomes ill and Gandhiji, he advised her to stop the protest and he advised her to surrender. ಆ ಒಂದು ಸಮಯದೊಳಗೆ ಏನಾಗುತ್ತಂದ್ರೆ ಅರುಣಾ ಅಸಫ್ ಅಲಿ ಆರೋಗ್ಯ ಕೆಟ್ಟು ಹೋಗುತ್ತೆ, ಅವರು ಆರಾಮಿರೋದಿಲ್ಲ. ಸೊ ಹಾಗಾಗಿ ಅವಾಗ ಗಾಂಧೀಜಿ ಅವರನ್ನು ಒಂದು ಅಡ್ವೈಸ್ ಕೊಡ್ತಾರೆ, ನಿನ್ನ ಆರೋಗ್ಯ ಸರಿ ಇಲ್ಲ, ನೀನೇನು ಮಾಡಂತಂದ್ರೆ ಬ್ರಿಟಿಷ್ ಗೌರ್ಮೆಂಟಿಗೆ ಸರೆಂಡರ್ ಆಗಿಬಿಡ ಅಂಥೇಳಿ ಕೇಳ್ಕೊತಾರೆ. I have sent you a message that you must not die underground. So Gandhiji says that I have sent you a message, you should not die underground, you should be there, you should, everyone should know your name, that you are a great freedom struggler. ಗಾಂಧೀಜಿ ಅವರನ್ನು ಒಂದು ಮೆಸೇಜನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ನಿನ್ನ ಹೆಸರಿಲ್ಲಾರ್ದಂಥ ಅಂಡರ್ಗ್ರೌಂಡ್ ಒಳಗೆ ಸತ್ತು ಹೋಗಬಾರ್ದು, ನಿನ್ನ ಪ್ರೊಟೆಸ್ಟನ್ನು ಮುಂದುವರಿಸಬೇಕು. ಸೊ ಹಾಗಾಗಿ ನೀನು ಸರೆಂಡರ್ ಮಾಡು ಅಂಥೇಳಿ ಕೇಳ್ಕೊತಾರೆ. You are reduced to a skeleton. So now what is your health? You are like a skeleton, he says. ನೋಡ್ರಿ ಗಾಂಧೀಜಿ ಹೇಳ್ತಾರೆ, ಪ್ರೊಟೆಸ್ಟ್ ಮಾಡಿ ಈ ಸ್ವತಂತ್ರದ ಸಂಗ್ರಾಮದಲ್ಲಿ ಭಾಗವಹಿಸಿ ನಿನ್ನ ಹಾಲತ್ ಏನಿದೆಯಲ್ಲ, ಸೊ ನಿನ್ನ ಆರೋಗ್ಯ ಯಾವ ರೀತಿ ಇದೆ, ನೀ ಯಾವ ರೀತಿ ಕಾಣಿಸ್ತಿ ಅಂತಂದ್ರೆ ನೀನು ಸ್ಕೆಲಿಟನ್ ಇದ್ದಂಗೆ ಕಾಣಿಸ್ತಾ ಇದ್ದಿ ಅಂಥೇಳಿ ಹೇಳ್ತಾರೆ. ಡು ಕಮ್ ಔಟ್ ಆ್ಯಂಡ್ ಸರೆಂಡರ್ ಯುವರ್ ಸೆಲ್ಫ್ ಆ್ಯಂಡ್ ಟೇಕ್ ದ ಪ್ರೈಸ್ ಆಫರ್ಡ್ ಫಾರ್ ಯುವರ್ ಅರೆಸ್ಟ್. ಆ್ಯಂಡ್ ಗಾಂಧೀಜಿ ಸೇಸ್ ದಟ್ ಕಮ್ ಔಟ್, ಸರೆಂಡರ್ ಟು ದ ಬ್ರಿಟಿಷ್ ಗೌರ್ಮೆಂಟ್ ಆ್ಯಂಡ್ ಟೇಕ್ ದ ಅಮೌಂಟ್, ಟೇಕ್ ದ ರಿವಾರ್ಡ್. ನೋಡ್ರಿ ಗಾಂಧೀಜಿ ಹೇಳ್ತಾರೆ, ಹೊರಗೆ ಬಂದು ನೀ ಬ್ರಿಟಿಷ್ ಗೌರ್ಮೆಂಟ್ ಅವರನ್ನು ಸರೆಂಡರ್ ಮಾಡಿ ನಿನ್ನ ಹೆಸರಲ್ಲಿ ಇರುವಂಥ ನಗದು ಬಹುಮಾನ 5,000 ರೂಪಾಯಿ ಏನಿದೆಯಲ್ಲ ಅದನ್ನು ನೀನು ತಗೋ ಅಂಥೇಳಿ ಕೇಳ್ಕೊತಾರೆ. ರಿಸರ್ವ್ ದ ಪ್ರೈಸ್ ಮನಿ ಫಾರ್ ದ ಗ್ರೇಟ್ ಇಂಡಿಯನ್ ಕಾಸ್. ಆ್ಯಂಡ್ ಹಿ ಸೇಸ್ ದಟ್ ಗಿವ್ ದಟ್ ಮನಿ, ಗಿವ್ ದಟ್ ಪ್ರೈಸ್ ₹5,000 ಟು ದ ಕಾಸ್ ಆಫ್ ಇಂಡಿಯಾ. ನೋಡ್ರಿ ಅವ್ರು ಹೇಳ್ತಾರೆ, ಹೊರಗೆ ಬಂದು 5,000 ರೂಪಾಯಿ ನಗದು ಬಹುಮಾನವನ್ನು ತಗೋ ನೀನು. ಆ 5,000 ರೂಪಾಯಿ ಮತ್ತು ಮುಂದೆ ನಾವು ಯಾವುದೋ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಭಾರತದ ಸಂಗ್ರಾಮದೊಳಗೆ ನಮಗೇನೇ ಹೆಲ್ಪ್ ಬೇಕಾದ್ರೆ ಆ ಹೆಲ್ಪಿಗೋಸ್ಕರ ಆ ಹಣವನ್ನು ಕೊಡು ಅಂಥೇಳಿ ಗಾಂಧೀಜಿ ಅರುಣಾ ಅಸಫ್ ಅಲಿಗೆ ಹೇಳ್ಕೊತಾರೆ. However, Aruna surrendered only when the arrest warrants for her arrest were cancelled on 26 January 1946. So what happens means in 1926 the arrest warrant of Aruna Asaf Ali was cancelled and afterwards she surrendered to the government. ನೋಡ್ರಿ ಏನಾಗುತ್ತಂದ್ರೆ 1946 ಒಳಗೆ ಅರುಣಾ ಅಸಫ್ ಅಲಿ ಅವರ ಅರೆಸ್ಟ್ ವಾರೆಂಟ್ ಕ್ಯಾನ್ಸಲ್ ಆಗುತ್ತೆ. ಆ ಅರೆಸ್ಟ್ ವಾರೆಂಟ್ ಕ್ಯಾನ್ಸಲ್ ಆದ ನಂತರ ಅವರು ಬ್ರಿಟಿಷರ ಕಡೆ ಹೋಗಿ ಆ ಬ್ರಿಟಿಷ್ ಗೌರ್ಮೆಂಟ್ ಕಡೆ ಹೋಗಿ ಸರೆಂಡರ್ ಮಾಡ್ತಾರೆ. After India attained independence, Aruna Asaf Ali turned to social work and helped to establish National Federation of Indian Women in 1954. So, after India attained independence, Aruna Asaf Ali turned to social work. So, after the independence, Aruna Asaf Ali, she becomes a social servicer and she helped the people and she helped to establish National Federation of Indian Women in 1954. ನೋಡ್ರಿ ಅರುಣಾ ಅಸಫ್ ಅಲಿ ಸ್ವಾತಂತ್ರ್ಯವನ್ನು ಸಿಕ್ಕ ನಂತರ ಅವರು ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾರೆ. ಜನರನ್ನು ಸೇವೆ ಮಾಡಬೇಕಂತಂದು ಆ ಕೆಲಸವನ್ನು ತಗೋತಾರೆ. ಅಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ದ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ ಅಂಥೇಳಿ ಅದನ್ನು ಸ್ಥಾಪನೆ ಮಾಡ್ತಾರೆ, ಅದ್ರದ್ದು ಎಸ್ಟಾಬ್ಲಿಷ್ ಮಾಡ್ತಾರೆ. ಇನ್ 1992 ಶಿ ವಾಸ್ ಅವಾರ್ಡೆಡ್ Nehru Award for International Understanding. So in 1992 she was awarded the Nehru Award for International Understanding. ನೋಡ್ರಿ 1992 ಒಳಗೆ ಇವರಿಗೆ ಒಂದು ಅವಾರ್ಡ್ ಸಿಗುತ್ತೆ. ಅದು ಅವಾರ್ಡ್ ಯಾವುದು ಅಂತಂದ್ರೆ ನೆಹರು ಅವಾರ್ಡ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ಶಿ ಬ್ರೆತ್ ಹರ್ ಲಾಸ್ಟ್ ಇನ್ ಜುಲೈ 1966. ಸೊ ಶಿ ಡೈಡ್ ಆನ್ 1996. ತಮ್ಮ ಕೊನೆಯ ಉಸಿರನ್ನು ಅವರು ಎಳಿತಾರೆ. ಅವರು ಸತ್ತಿದ್ದು ಯಾವಾಗ ಅಂತಂದ್ರೆ ಮರಣ ಹೊಂದಿರೋದು ಯಾವಾಗ ಅಂತಂದ್ರೆ ಜುಲೈ 1996ನಲ್ಲಿ. ದ ಕಂಟ್ರಿ ಆನರ್ಡ್ ಹರ್ ವಿತ್ ಇಟ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ದ ಭಾರತ ರತ್ನ ಪಾಸ್ಟ್ಮಾರ್ಟಸ್ಲಿ. ಸೊ
India honored her Bharat Ratna award, the highest civilian award after her death. ನೋಡ್ರಿ ಅರುಣಾ ಅಸಫ್ ಅಲಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ ಅಂತಂದ್ರೆ ಅವ್ರು ಸತ್ತಿದ ನಂತರ ಅವ್ರಿಗೆ ಭಾರತ ರತ್ನ ಅವಾರ್ಡನ್ನು ಕೊಡ್ತಾರೆ. ಈ ರೀತಿ ಅರುಣಾ ಅಸಫ್ ಅಲಿ ತಮ್ಮ ಜೀವನದೊಳಗೆ ಭಾರತಕ್ಕೋಸ್ಕರ ಸ್ವತಂತ್ರ ತರಬೇಕಂತ ಹೇಳಿ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದ್ದಾರೆ. ಸಾಕಷ್ಟು ಮೂಮೆಂಟ್ಸ್ಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಸೊ ಲೈಕ್ ದಿಸ್ ಅರುಣಾ ಅಸಫ್ ಅಲಿ, ಶಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ದ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಆ್ಯಂಡ್ ಶಿ ಈಸ್ ಅ heroic lady who has served her life for the sake of India. Thank you.